ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಬಾಗಲಕೋಟೆಯ ಎಸ್ಟಿ ಸಮುದಾಯ ಎಲೆಕ್ಷನ್ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರ ಹೂಡಿದೆ. ದಾವಣಗೆರೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಟಿಕೆಟ್ ನೀಡಿದೆ. ಹೀಗಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲೂ ಬಿಜೆಪಿಗೆ ವಾಲ್ಮೀಕಿ ಮತಗಳು ಸಿಗಬಹುದು. ಬಾಗಲಕೋಟೆಯ ವಾಲ್ಮೀಕಿ ನಾಯಕರ ಒಮ್ಮತದ ನಿರ್ಧಾರ 18,000 ವಾಲ್ಮೀಕಿ ಮತಗಳು ಬಿಜೆಪಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಬಾಗಲಕೋಟೆ ಎಸ್ಟಿ ಸಮುದಾಯ ಅನ್ನೋ ಥರ ಆಗಿದೆ. ಎಲೆಕ್ಷನ್ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅವರದ್ದೇ ಆದಂತಹ ಒಂದಷ್ಟು ತಂತ್ರಗಳನ್ನ ಹೆಣಿತಾ ಇದ್ರು, ಆದರೆ ಈಗ ಅದಕ್ಕೆ ಪ್ರತಿತಂತ್ರವನ್ನ ಬಿಜೆಪಿ ಹೆಣೆದಿದೆ. ನೋಡಿ, ಒಂದು ಕಡೆ ಲಿಂಗಾಯತ ಮತ್ತು ಹಿಂದುಳಿದ ಸಮುದಾಯಗಳ ಅಹಿಂದ ಸಮುದಾಯಗಳ ಮತವನ್ನ ಕ್ರೋಢೀಕರಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸನಕರಿಯಪ್ಪ ಅವರಿಗೆ ಮಣೆಯನ್ನ ಹಾಕಿದೆ. ವಾಲ್ಮೀಕಿ ನಾಯಕರ ಜೊತೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬಿಜೆಪಿ ತೂಗಿ ಎಳೆದು ದಾವಣಗೆರೆ ಮತಕ್ಷೇತ್ರಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಿರುವಂತದ್ದು. ಬಾಗಲಕೋಟೆ ಮತಕ್ಷೇತ್ರದ ಮೇಲೆ ಯಾವ ರೀತಿ ತಮ್ಮ ಸಮುದಾಯ ಯಾವ ರೀತಿ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು? ಸರ್, ಇಂಥವೆಲ್ಲ ನಿರ್ಧಾರಗಳು ನಡಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಮಾತ್ರ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಸಮಬಾಳ್ವೆ ಸಿಗಬೇಕು ಅಂತ ತಿಳ್ಕೊಂಡು ವಾಲ್ಮೀಕಿ ಸಮಾಜದ ಒಬ್ಬ ದಾಸ್ ಕರಿಯಪ್ಪನಂತ ಸಾಮಾನ್ಯ ಕಾರ್ಯಕರ್ತ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ಕದೆ ಇವತ್ತಿನ ದಿವಸ. ಅಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿರೋದು ಇಡೀ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಗ್ಯದ. ವಾಲ್ಮೀಕಿ ಸಮಾಜದ ಎಲ್ಲಾ ವೋಟರ್ಸು ಕೂಡ ಬಾಗಲಕೋಟೆ ಮತಕ್ಷೇತ್ರದಲ್ಲಿ 15,000 ರಿಂದ 18,000 ಮತದಾರರ ಅದಾರ. ಅವರೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಇರು ಅಂತೇಳಿ ನಾವು ಕರೆನೂ ಕೊಟ್ಟಿವಿ. ಇರ್ತಾರಂತೂ ನಮ್ಗೆ ವಿಶ್ವಾಸ ಇರ್ತಾರ. ಸರ್, ಇವಾಗ ಬಾಗಲಕೋಟೆ ಏನು ಬೈ ಎಲೆಕ್ಷನ್ ನ ಕಾಂಗ್ರೆಸ್ನ ಒಂದು ನೇತೃತ್ವವನ್ನ ಗೆಲುವಿನ ಜವಾಬ್ದಾರಿಯನ್ನ ಚುನಾವಣೆ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ಕಾಂಗ್ರೆಸ್ನ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಅಂತಂದ್ರೆ ಜಿಲ್ಲೆಯ ವಾಲ್ಮೀಕಿ ಸಮುದಾಯದ ಓಟ್ಗಳ ಮೇಲೆ ಹಿಡಿತವನ್ನ ಹೊಂದಿರತಕ್ಕಂಥವ್ರು ಈಗ ಏನು ಬಿಜೆಪಿ ಕೂಡ ಒಂದು ದಾವಣಗೆರೆಯಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಒಂದನ್ನ ನಿಮ್ಮ ಸಮುದಾಯಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಲಾಭ ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಆಗತ್ತಾ ಅಂತೀರಾ ಇಲ್ಲೋ ಅಂತೀರಾ? ಸರ್, ಸತೀಶ್ ಸಾವ್ಕಾರ್ ಬಗ್ಗೆ ನಮ್ಗೆ ಗೌರವ ಅದ. ಸತೀಶ್ ಸಾವ್ಕಾರ್ಗೆ ಅವ್ರು ಕಾಂಗ್ರೆಸ್ನವ್ರು ಯಾಕೆ ಕಳ್ಸ್ಯಾರ ಅಂತೇಳಿ ಇದು ಓಪನ್ ಸೀಕ್ರೆಟ್. ಈಗ ಕರ್ನಾಟಕದ ಕ್ಯಾಬಿನೆಟ್ ನಲ್ಲಿ 3 ಮಂದಿ ಸಚಿವರಿದ್ರು. ಒಬ್ರು ನಾಗೇಂದ್ರ ಪ್ರಬಲ ಸಚಿವ, ಅವನ್ನ ಔಟ್ ಮಾಡಿದ್ರು. ಆಮೇಲೆ KN ರಾಜನ್ ಅವ್ರು ರೆಬಲ್ ಸಚಿವರು, ಅವ್ರನ್ನು ಕೂಡ ಹೊರಗೆ ಹಾಕಿದ್ರು. ಇನ್ನು ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಮುಳ್ಳಾದವರು ಸತೀಶ್ ಜಾರಕಿಹೊಳಿ ಸಾವ್ಕಾರ್. ಇಂತಲ್ ತಂದು